ಆಸ್ ಪರ್ ಪ್ರೋಮೋ ಪ್ರಕಾರ ಬಿಗ್ ಬಾಸ್ ಸೀಸನ್ 11ರಿಂದ ಬಂದಿರತಕ್ಕಂತ ಗೆಸ್ಟ್ ಗಳಲ್ಲಿ ಇಬ್ಬರು ಈ ಸೀಸನ್ ನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಉಳಿತಾರೆ. ಸೊ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಇದೆ ಅಂತ ಅನ್ಸುತ್ತೆ. ಐ ಥಿಂಕ್ ನನ್ನ ಪ್ರಕಾರ ಆ ಒಂದು 5 ಜನ ಕಂಟೆಸ್ಟೆಂಟ್ಸ್ ಗಳಲ್ಲಿ ತ್ರಿವಿಕ್ರಮ್ ಅವರು ಆಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅವರು ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಿದ್ರು. ಅಂಡ್ ಮಂಜು ಅವರಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರದ್ದು ಇವಾಗ ಮದುವೆ ಇರೋ ಕಾರಣದಿಂದ ಬ್ಯಾಚುಲರ್ ಪಾರ್ಟಿನ ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಕ್ ಬಂದಿದ್ರು. ಅಂಡ್ ಮೋಕ್ಷಿತ್ ಅವರು ಸ್ವಲ್ಪ ಡೌಟ್ ಇದೆ. ಏನಕ್ಕಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಬಿಗ್ ಬಾಸ್ ಸೀಸನ್ 12ರ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಹೊಂದ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಅಂಡ್ ನಾಟ್ ಸೂಟ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವರು ಕೂಡ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗೋದು ಡೌಟ್. ಅಂಡ್ 99% ರಜತ್ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ನನ್ಗನ್ಸುತ್ತೆ. ಅಂಡ್ ಇನ್ನೊಬ್ರು ಚೈತ್ರಕ ಅವರು. ಸೊ ಯಾಕಂತ ಹೇಳಿದ್ರೆ ಇವಾಗ ಬಿಗ್ ಬಾಸ್ 50 ಡೇಸ್ ಅಲ್ಲಿ ನಾವು ನೋಡಿರೋ ಪ್ರಕಾರ ಇದು 1 ಮಂತ್ ಶೋ ಆಗಿದೆ. ಅಂದ್ರೆ ಗಿಲ್ಲಿ ಅವರೇ ಎಂಟರ್ಟೈನ್ಮೆಂಟ್ ಇಂದ ಜನರ ಮನಸ್ಸನ್ನ ಕದಿತಾ ಇದ್ದಾರೆ ಅಂಡ್ 1 ಮಂತ್ ಶೋ ಆಗಿದೆ. ಸೊ ಈ ಒಂದು 1 ಮಂತ್ ಶೋನ ಬೇರೆ ತರ ಟರ್ನ್ ಮಾಡಕ್ ಆಗೋದು ರಜತ್ ಅವರು ಇಲ್ಲ ಚೈತ್ರ ಅವರಿಂದ ಅಂತ ಅನ್ಸುತ್ತೆ. ಸೊ ನೋಡ್ಬೇಕು 1 ಮ್ಯಾನ್ ಶೋ ಇರೋದು 1 ಮ್ಯಾನ್ ಶೋ ಆಗಿ ಹೋಗುತ್ತಾ ಅಥವಾ ಬೇರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ತಗೊಳುತ್ತಂತ. ಸೊ ರಜತ್ ಮತ್ತೆ ಚೈತ್ರ ಅವರು ಬಂದಿರೋದ್ರಿಂದ ಗಿಲ್ಲಿ ಅವ್ರಿಗೆ ಏನಾದ್ರು ಎಫೆಕ್ಟ್ ಆಗ್ಬೋದಾ ಅಥವಾ ಗಿಲ್ಲಿ ಅವರ ಟಾಂಟ್ ಗಳಾಗಿರ್ಬೋದು ಅವರ ಎಂಟರ್ಟೈನ್ಮೆಂಟ್ ಮುಖಾಂತರ. ಸೊ ಇನ್ನು ಆ ಒಂದು 1 ಮ್ಯಾನ್ ಶೋ ಅನ್ನ ಒಂದು ಬಿರುದನ್ನಾಗಿರ್ಬೋದು ಅಥವಾ ಅವರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಇನ್ನು ಮುಂದುವರಿಯುತ್ತಾ. ಸೊ ಇಬ್ರು ಕಂಟೆಸ್ಟೆಂಟ್ ವೈಲ್ಡ್ ಕಾರ್ಡ್ ಆಗಿ ಬಂದ್ಮೇಲೆ ಸೊ ನೋಡ್ಬೇಕು. ಸೊ ನಿಮ್ ಪ್ರಕಾರ ಗೆಸ್ಟಿಗೆ ಬಂದಿರತಕ್ಕಂಥ ಈ 5 ಜನ ಕಂಟೆಸ್ಟೆಂಟ್ಸ್ ಗಳಲ್ಲಿ ನಿಮ್ ಪ್ರಕಾರ ಯಾರು ಈ ಸೀಸನ್ ನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗ್ತಾರೆ ಅಂಡ್ ಯಾರಾಗೋದ್ರಿಂದ ಗಿಲ್ಲಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಇಲ್ಲ? ಸೊ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.